ಯಶವಂತಪುರ ವಿಧಾನಸಭಾ ಕ್ಷೇತ್ರ ರಾಮವಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಬಿಎಚ್ ಪ್ರಭುರವರು ಸೋಮವಾರದಂದು ಅಧಿಕಾರವನ್ನು ಸ್ವೀಕರಿಸಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮ ಜೊತೆ ಮಾತನಾಡಿ, ಮೊದಲಿಗೆ ನಮ್ಮ ಎಸ್ಟಿ ಸೋಮಶೇಖರ್ ಅವರಿಗೆ ಧನ್ಯವಾದ ತಿಳಿಸಿ, ಮುಂದಿನ ಕಾಮಗಾರಿಗಳ ಮತ್ತು ಕುಡಿಯುವ ನೀರು ಹಾಗೂ ವಿದ್ಯುತ್ ಚರಂಡಿಗಳ ಸ್ವಚ್ಛತೆಯ ಬಗ್ಗೆ ಮೊದಲನೇ ಆದ್ಯತೆ ಕೊಡುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಕುಟುಂಬದವರು ಹಾಗೂ ಸ್ನೇಹಿತರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಅಧ್ಯಕ್ಷರನ್ನು ಅಭಿನಂದಿಸಿದ್ದರು. ಅಧ್ಯಕ್ಷ ಪದಗ್ರಹಣ ಮಾಡಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪದಗ್ರಹಣ ಮಾಡಿದ್ದೀವಿ. ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ಆಶೀರ್ವಾದದಲ್ಲಿ ಇವತ್ತು ಅಧ್ಯಕ್ಷನಾಗಿ ಪಾದಾರ್ಪಣೆ ಮಾಡಿದ್ದೀನಿ. ಎಲ್ಲ ಏನು ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಅದ್ರ ಬಗ್ಗೆ ಗಮನ ಹರಿಸ್ತೀನಿ. ಮೊದಲು ನೀರು ಮತ್ತು ಚರಂಡಿ ಅದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ಕೊಡ್ತೀನಿ. ಮತ್ತು ಆಶ್ರಯ ಪೆಂಡಿಂಗ್ ಇದೆ, ಆಶ್ರಯದು ಮೊದಲನೇ ಆದ್ಯತೆ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸರ್, ಇವಾಗ ಎಲ್ಲ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಬಂದು ನಿಮಗೆ ನಿಮ್ಮ ಸ್ವಾಗತ ಕೋರಿದ್ರು, ಅವ್ರಿಗೇನೆಲ್ಲ ಇಷ್ಟಪಡ್ತೀರಾ ಸರ್? ಎಲ್ಲ ವಿಶ್ ಮಾಡಿದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರುಗಳು ಹಾಗೂ ನಮ್ಮ ಸರ್ವ ಸದಸ್ಯರುಗಳಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯ ಕೋರ್ತೀನಿ. ಸರ್, ಇವಾಗ MLC ಎಲೆಕ್ಷನ್ ಆಲ್ರೆಡಿ ಇವತ್ತು ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ಏನಿಲ್ಲ, ನಮ್ಮ ಸೋಮಶೇಖರ್ ಸಾಹೇಬರು ರಾಮೋಜಿಗೌಡರಿಗೆ ಸಹಾಯ ಮಾಡಬೇಕು ಅಂತೇಳಿ ಎಲ್ಲರೂ ಕ್ಯಾನ್ವಾಸ್ ಮಾಡಿದ್ದೀವಿ. ಎಲ್ಲ ನಮ್ಮ ಮತದಾರರನ್ನು ನಾವು ರಾಮೋಜಿಗೌಡರಿಗೇ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸಪೋರ್ಟ್ ಮಾಡ್ತಾ ಇದ್ದೀವಿ, ಅವರೇ ಗೆಲ್ತಾರೆ. ಓಕೆ ಸರ್, ಥ್ಯಾಂಕ್ ಯು.